ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಕುಸುಮ ಬಾಲಕೃಷ್ಣನವರೇ, ಹಾಗೆ ಎಲ್ಲ ಪತ್ರಕರ್ತ ಪತ್ರ ವಿತರಕರ ಮಿತ್ರರೇ, ಈ ದಿನ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಇವರು ಈ ಮಾರ್ಚ್ 2ನೇ ವಿತರಕರ ಸಮ್ಮೇಳನವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದರು. ಆ ಒಂದು ಸಮ್ಮೇಳನದ ಒಂದು ಲಾಂಛನ ಬಿಡುಗಡೆಯ ಕಾರ್ಯಕ್ರಮವನ್ನು ಈ ದಿನ ಎಲ್ಲರ ಒಂದು ಸಮ್ಮುಖದಲ್ಲಿ ಶಾಸಕರ ಧರ್ಮಪತ್ನಿಯವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಶ್ರವಣಬೆಳಗೊಳ ಮಠ ಹಾಗೆ ನಮ್ಮ ಗುರುಗಳು ಕರ್ಮೇವ ವಿಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಪತ್ರಕರ್ತರೊಂದಿಗೆ ಪತ್ರಿಕಾ ವಿತರಕರೊಂದಿಗೆ ಹಾಗೆ ಮಾಧ್ಯಮದಲ್ಲಿ ಯಾರೇ ಇದ್ರೂ ಕೂಡ ಅವರೆಲ್ಲರೂ ಕೂಡ ಬಹಳ ಗೌರವದಿಂದ ನೋಡ್ಕೊಳ್ತಾ ಇದ್ರು. ಪತ್ರಕರ್ತರನ್ನ ಮಾಧ್ಯಮದವರನ್ನ ಅತಿ ಹೆಚ್ಚು ಗೌರವಿಸಿದ ಒಂದು ಸಾಧು ಅಂತಂದ್ರೆ ಅದು ಕರ್ಮೇವ ವಿಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಅಂತೇಳಿ ನಾವು ಹೇಳ್ಬೋದು. ಅವರಿಗೆ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡಿದಂಥವರು ನಮ್ಮ ಗುರುಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತದೆ. ಅದೇ ರೀತಿಯಾಗಿ ಆ ಪತ್ರಕರ್ತರೆಲ್ಲರೂ ಕೂಡ ಸ್ವಾಮೀಜಿಯವರ ಸಮಾಧಿಯ ನಂತರದ ಸಮಯದಲ್ಲೂ ಕೂಡ ಅವರೆಲ್ಲರೂ ಕೂಡ ಕ್ಷೇತ್ರಕ್ಕೆ ಬರೆಯುವಂಥದ್ದು, ನಮ್ಮೊಂದಿಗೆ ಸಹಕಾರವನ್ನು ತೆಗೆದಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಹಲವಾರು ಸಮ್ಮೇಳನಗಳನ್ನು ನಾವು ನೋಡಿದ್ದೇವೆ. ಆದರೆ ಪತ್ರಕರ್ತರ ವಿತರಕರ ಸಮ್ಮೇಳನ ಇದೇ ಒಂದು ಇತಿಹಾಸದಲ್ಲೇ ಮೊದಲ ಬಾರಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದರೆ ಸ್ವಾಮೀಜಿಯವರ ಸಮಯದಲ್ಲೂ ಕೂಡ ಅವರು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಮ್ಮೇಳನಗಳನ್ನು ಆಯೋಜನೆ ಮಾಡೋದಕ್ಕೂ ಹೆಚ್ಚು ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ರು. ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಹಲವಾರು ಸಮ್ಮೇಳನಗಳನ್ನು 100 ಸಮ್ಮೇಳನಗಳನ್ನು ಅವರು ಆಯೋಜನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಯುವಕ ಸಮ್ಮೇಳನ ಯಾಕೆಂದ್ರೆ ಅವರ ಒಂದು ಜವಾಬ್ದಾರಿ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಇದು ಪೂಜ್ಯರ ಒಂದು ಆಶೀರ್ವಾದ ಜೊತೆಗೆ ಯಾಕೆಂತಂದ್ರೆ ಅವರ ಒಂದು ಜವಾಬ್ದಾರಿ, ಯಾಕೆಂದ್ರೆ ಇವತ್ತು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು 3ನೇ ಬಾರಿ ಶಾಸಕರಾಗಿ ಸೇವೆ ಮಾಡುವಂಥ ಸೌಭಾಗ್ಯವನ್ನ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಾ. ಅವರ ಒಂದು ಜವಾಬ್ದಾರಿ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಪ್ರಾಸ್ತಾವಿಕ ನುಡಿಯನ್ನ ಹೇಳುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಭಾಳಷ್ಟು ಬೇಡಿಕೆಗಳನ್ನು ಸರ್ಕಾರಗಳನ್ನು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ಜಯರಾಮಣ್ಣನವರು ಕೂಡ ಮಾಡಿದ್ದಾರೆ. ಅದು ಕೂಡ ಅವರಿಗೆ ಬೇಗ ಈಡೇರಲಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಕೂಡ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ತರಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ನಿಮ್ಮ ಜೊತೆ ಇರ್ತೇವೆ ಯಾವಾಗ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಡುತ್ತಾ, ಏಕೆಂದರೆ ನಾನು ಪರಮ ಪೂಜ್ಯ ಚಾರಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳನ್ನು ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಸ್ಮರಣೆಯನ್ನು ಮಾಡಿಕೊಡ್ತೇವೆ. ಏಕೆಂದರೆ ಅವರು ನಮಗೆ ಮಾರ್ಗದರ್ಶಕರು. ಯಾಕೆಂದರೆ ಪ್ರತಿ ಆಶೀರ್ವಾದವನ್ನು ಪ್ರತಿ ಸರಿಗೂ ಕೂಡ ಮಾಡಿದರೆ, ಜೊತೆಗೆ ಮಹಾಮಸ್ತಕಾಭಿಷೇಕ ನಡೆದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದಂಥ ಪೂಜ್ಯರು. ಏಕೆಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನೀವುಗಳು ಇರಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಭಾಳಷ್ಟು ಕಾರ್ಯಕ್ರಮಗಳಿಗೆ ನಮಗೆ ಸಮೂಹ ಗಾಯನ ಇರ್ಬೋದು ಮತ್ತೊಂದು ಇರ್ಬೋದು ಭಾಳಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಂಥದ್ದು ಇಂದು ಕೂಡ ನಮಗೆ ಮರೆಯೋದಕ್ಕೆ ಅದು ಸಾಧ್ಯ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಣೆಯನ್ನು ಕೂಡ ಮಾಡ್ತಾ ಎಲ್ಲರಿಗೂ ಕೂಡ ಭಗವಂತ ಒಳಿತನ್ನು ಮಾಡಲಿ, ಆರೋಗ್ಯ ಆಯಸ್ಸು ಐಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಮಕ್ಕಳ ಮೊಮ್ಮಕ್ಕಳುಗಳ ಭವಿಷ್ಯಗಳು ಕೂಡ ಒಳ್ಳೆಯ ರೀತಿ ರೂಪುಗಳಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಮತ್ತೊಮ್ಮೆ ನಾನು ಪೂಜೆಗೆ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ, ಮಾನ್ಯ ಶಾಸಕರು ಇಲ್ಲ ಅಂದ್ರೂ ಕೂಡ ತಾವೆಲ್ಲರೂ ಕೂಡ ಬರಲೇಬೇಕು ಅನ್ನುವಂಥ ಭಾವನೆ ವ್ಯಕ್ತಪಡಿಸಿ ನಮ್ಮನ್ನು ಬರಮಾಡ್ಕೊಂಡಿದ್ದೀರಾ. ನಾನು ಆಭಾರಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಪೂಜ್ಯರ ಮುಂದೆ ಮಾತನಾಡುವ ಒಂದು ಅವಕಾಶವೂ ಕೂಡ ಬರುತ್ತದೆ. ಏಕೆಂದರೆ ಅಷ್ಟು ದೊಡ್ಡಗಳನ್ನು ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತವನ್ನು ಕೂಡ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ಒಂದು ಮಹತ್ವವಾಗಿರುವಂಥ ದಿನ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಏಕೆಂತಂದರೆ ಇವತ್ತು ಏನು ಪತ್ರಿಕಾ ಸಮಾವೇಶದ ಒಂದು ಅಂಗವಾಗಿ ಅದಕ್ಕೆ ಪೂರಕವಾಗಿ ಇವತ್ತು ಲಾಂಛನದ ಒಂದು ಬಿಡುಗಡೆಯ ಒಂದು ಕಾರ್ಯಕ್ರಮ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಇವತ್ತು ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ನಡೀತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂಥದ್ದು ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಏಕೆಂದರೆ ಇವತ್ತು ಪತ್ರಿಕಾ ಸಮಾವೇಶ ಅಂತಂದರೆ ಬಹುಶಃ ಸತ್ಯ, ನೀತಿ, ಜವಾಬ್ದಾರಿಯ ಒಂದು ಪ್ರತೀಕ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಯಾಕಂತಂದರೆ ಇವತ್ತು ಜಗತ್ತಿನ ಒಂದು ತಾಜಾ ವಿಷಯಗಳನ್ನು ಬೆಳವಣಿಗೆಗಳನ್ನು ಜನರ ಮಧ್ಯೆ
ತರಲು ಮಾಧ್ಯಮದ ಒಂದು ಪಾತ್ರ ಭಾಳಷ್ಟು ಪ್ರಮುಖವಾಗಿ ಇರುವಂಥದ್ದು. ನಿಜವಾಗ್ಲೂ ಕೂಡ ಇವತ್ತು ಪತ್ರಕರ್ತರುಗಳು ಎಷ್ಟು ಮುಖ್ಯನೋ ವಿತರಕರುಗಳು ಕೂಡ ಅಷ್ಟೇ ಮುಖ್ಯವಾಗಿ ಇರುವಂಥದ್ದು. ಬಹುಶಃ ಭಾಳಷ್ಟು ಜವಾಬ್ದಾರಿಯುತರು ಕೂಡ ಅವರು ಶ್ರಮಜೀವಿಗಳು ಕೂಡ ಹೌದು. ಯಾಕಂದರೆ ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಪತ್ರಿಕೆಗಳನ್ನು ಅವರು ಸಂಗ್ರಹಿಸಿಕೊಂಡು ವಿಂಗಡಣೆಯನ್ನು ಮಾಡಿಕೊಂಡು ಮನೆಗೆ, ಏಕೆಂತಂದರೆ ಒಳ್ಳೆ ನಿದ್ದೆ ಮಾಡುವಂಥ ಸಂದರ್ಭಗಳು, ಸಿಹಿಯಾಗಿ ನಿದ್ದೆ ಮಾಡುವಂಥ ಸಂದರ್ಭಗಳಲ್ಲಿ ಸಿಹಿಯಾದ ವಿಷಯಗಳನ್ನು ಮನೆಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೂಡ ಕೋರ್ತಾ, ಏಕೆಂತಂದರೆ ಮನೆಗೆ ಬೆಳಗಿನ ಜಾವದಲ್ಲಿ ಬರುವಂಥದ್ದು ಅಷ್ಟು ಸುಲಭ